ಹೇಳಿ, ಯಾಕೆ ಬೇಡ ಅಂತಾರೆ? ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರು ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ಹೌದು, ಮತ್ತು ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ, ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್. ಹೇಳಿ, ಯಾಕೆ ಬೇಡ ಅಂತಾರೆ? ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರು ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ಹೌದು, ಮತ್ತು ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ, ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್. ಹೇಳಿ, ಯಾಕೆ ಬೇಡ ಅಂತಾರೆ? ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರು ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ಹೌದು, ಮತ್ತು ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ, ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್. ಹೇಳಿ, ಯಾಕೆ ಬೇಡ ಅಂತಾರೆ? ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರು ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ಹೌದು, ಮತ್ತು ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ, ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ
ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್. ಕಲಬುರಗಿ ಜಿಲ್ಲೆಯಲ್ಲಿ ಸರ್ ಅಕ್ರಮ ಹಕ್ಕಿಗಳು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.